ಕೊಪ್ಪಳ ಜಿಲ್ಲೆಯ ಹನುಮಸಾಗರದ ಜಂಪ್ ರೋಪ್ ಒಳಾಂಗಣ ಕ್ರೀಡಾಂಗಣದಲ್ಲಿ ಆಯೋಜಿಸಲಾದ ಕರ್ನಾಟಕ ರಾಜ್ಯ ಪೆಂಕಾಂಗ್ ಸಿಲತ್ ಸಂಸ್ಥೆಯ ವಾರ್ಷಿಕ ವಿಶೇಷ ಮಹಾಸಭೆಯನ್ನು ರಾಜ್ಯ ಸಂಸ್ಥೆಯ ಅಧ್ಯಕ್ಷರಾದ ಜಗನ್ನಾಥ ಅಲಂಪಲ್ಲಿ ಹಾಗೂ ಕಾರ್ಯಾಧ್ಯಕ್ಷರಾದ ಬಿಎಫ್ ಇಬ್ರಾಹಿಂ ರವರು ಮತ್ತು ರಾಜ್ಯ ಜಂಪ್ ರೋಪ್ ಸಂಸ್ಥೆಯ ಉಪಾಧ್ಯಕ್ಷರಾದ ಅಬ್ದುಲ್ ಕರೀಂ ವಂಟೇಳಿ ಉದ್ಘಾಟಿಸಿದರು. ಭಾರತೀಯ ಪೆಂಕಾಂಗ್ ಸಿಲತ್ ಸಂಸ್ಥೆಯ ತಾಂತ್ರಿಕ ನಿರ್ದೇಶಕರು, ರಾಜ್ಯ ಸಂಸ್ಥೆಯ ಖಜಾಂಚಿಯಾದ ಅಬ್ದುಲ್ ರಜಾಕ್ ಟೇಲರ್ ಸೇರಿದಂತೆ ರಾಜ್ಯದ ವಿವಿಧ ಜಿಲ್ಲಾ ಮುಖ್ಯಸ್ಥರು, ರಾಜ್ಯ ಪೆಂಕಾಂಗ್ ಸಿಲತ್ ಸಂಸ್ಥೆಯ ಕಾರ್ಯದರ್ಶಿ ವಿಜಯಕುಮಾರ ಹಾಗೂ ಸರ್ವ ಸದಸ್ಯರು ಉಪಸ್ಥಿತರಿದ್ದರು. ಇದೇ ಸಂದರ್ಭದಲ್ಲಿ ರಾಜ್ಯದ ನುರಿತ ತರಬೇತುದಾರರಿಗೆ ಪ್ರಮಾಣ ಪತ್ರ ಮತ್ತು ಕೋಚ್ ಲೈಸೆನ್ಸ್ ನೀಡಿ ಸನ್ಮಾನಿಸಲಾಯಿತು. 2025-26ನೇ ಸಾಲಿನಲ್ಲಿ ಕ್ರೀಡಾಕೂಟಗಳ ಆಯೋಜನೆ ಮತ್ತು ಕ್ರೀಡಾ ಮಾರ್ಗಸೂಚಿ ಪಾಲನೆ ಮಾಡುವಂತೆ ಜಗನ್ನಾಥ ಅಲಂಪಲ್ಲಿ ಅವರು ತಿಳಿಸಿದರು. ಈ ಸಂದರ್ಭದಲ್ಲಿ ಸಂಸ್ಥೆಯ ಮುಖ್ಯಸ್ಥರು, ಸದಸ್ಯರು ಮತ್ತು ಕ್ರೀಡಾಪಟುಗಳು ಭಾಗವಹಿಸಿದ್ದರು. ವರದಿ ಶರಣಪ್ಪ, ಎನ್ಕೆಎಸ್ ಟಿವಿ4 ಗಂಗಾವತಿ. हाँ सर, ಇದು ನಮ್ಮ ವೃತ್ತಿ ಐಡಿ ಕಾರ್ಡ್ ಕೂಡ ಇದೆ. ಐಡಿ ಕಾರ್ಡ್ ಕೂಡ ಇದರಲ್ಲಿ ಸ್ಕ್ಯಾನ್ ಮಾಡಿದ್ರೆ ನಿಮಗೆ ಸಿಗುತ್ತೆ. ಇದು ಇಂಡಿಯಾ ಲೆವೆಲ್ ಕೂಡ ಇದು ನಮ್ಮ ವೆಬ್ಬಲ್ಲಿ ನೆಟ್ನಲ್ಲಿ ಕೂಡ ಚೆಕ್ ಮಾಡೋದ್ರ ಬಗ್ಗೆ ಆ ಥರ ಮಾಹಿತಿ ಇದೆ. ಯಾವುದೂ ಗೊತ್ತಿಲ್ಲ, ಲೋಕಲ್ ನಾವೇ ಮೇಡೋ ನಾವೇ ಮಾಡೋದಿಲ್ಲ, ಫೇಕಲ್ಲ ಯಾವುದು ಲಾಸ್ಟ್ ಮಾಡೋದ್ರಿಂದ ಬಂದಂಥ ಇದು ಸರ್ಟಿಫಿಕೇಟು ನಮ್ಮ ಮುಖಾಂತರ ನಂಬರ್ ಹೋಗುತ್ತೆ. ಬಳಸಿರೋ ಫಾಂಟ್ ಕೂಡ ಸಾಯಿ ಹೇಳಿರೋ ಫಾಂಟೇ ಸರ್. ಸಾಯಿ ಬನ್ನಿ ಸರ್, ಬನ್ನಿ. ಅದೇ ರೀತಿಯಾಗಿ ಸಚಿನ್ PR ಇದು ಬೆಂಗಳೂರಿನ ಒಂದು ಕ್ರೀಡಾಪಟು ನಿಜವಾಗ್ಲೂ ಆಯ್ಕೆ ಕೆಲಸ ಮಾಡ್ತಾರೆ. ರಾಷ್ಟ್ರ ಮಟ್ಟದಲ್ಲಿ ನೀವು ನಿಮ್ಮ ಸ್ವಲ್ಪ ಬನ್ನಿ. ನಾನು ತಾಸಾಗಂತ ಬೇಕಾದ್ರೆ ಆಮೇಲೆ ಫೋನ್ ಮಾಡ್ತಾನೆ. ವಿಷಯ ವಿಷಯ ಜಿಲ್ಲಾ ಮಕ್ಕಳಿಗೆ ಪುಸ್ತಕಗಳು ಶೇರ್ ಮಾಡ್ತೀವಿ. ಆ ಒಂದು ಪ್ರಿಂಟ್ಔಟ್ ತಗೊಂಡು ಯೂನಿವರ್ಸಿಟಿಗಳು ಗೇಮು ಆಟೋಮೆಟಿಕ್ ಆಗಿದೆ. ಒಂದು ನಮ್ಗೆ ಅತಿ ಹೆಚ್ಚು ಬೇಸಿಕ್ ಯೂನಿವರ್ಸಿಟಿ ಗೇಮ್ಸ್ ನೀವು ನಂಬ್ತೀರಾ ಬಿಡ್ತೀರ. 4 ವರ್ಷ ಯೂನಿವರ್ಸಿಟಿ ಗೇಮ್ಸ್ ಆದ ನಂತರ, ಬಳ್ಳಾರಿ ಯೂನಿವರ್ಸಿಟಿ ಸಕ್ಸಸ್ಫುಲ್ ಆದ ನಂತರ ಪ್ರತಿ ಯೂನಿವರ್ಸಿಟಿಗಳು